ಸುಳ್ಳು ದಾಖಲೆಗಳ ಮೂಲಕ ಜಮೀನು ಕಬಳಿಸಲು ಹುನ್ನಾರ, ತಹಶೀಲ್ದಾರ್ ಅವರಿಗೆ ದೂರು ಸಲ್ಲಿಕೆ. ಚಿಂತಾಮಣಿ. ಈಗಾಗಲೇ ಸ್ವಾಧೀನದಲ್ಲಿರುವ ಜಮೀನಿಗೆ ಸಂಬಂಧಿಸಿದಂತೆ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಸುಮಾರು 2 ಎಕರೆ ಜಮೀನನ್ನು ಕಬಳಿಸಲು ಹುನ್ನಾರ ನಡೆಸುತ್ತಿರುವವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಬೊಮ್ಮೆಕಲ್ಲು ಗ್ರಾಮಸ್ಥರು ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದ ಘಟನೆ ಗುರುವಾರ ನಗರದ ತಾಲೂಕು ಕಚೇರಿಯಲ್ಲಿ ನಡೆಯಿತು. ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯ ಬೊಮ್ಮೆಕಲ್ಲು ಗ್ರಾಮದ ಸರ್ವೆ ನಂಬರ್ 97ರಲ್ಲಿ 2 ಎಕರೆ ಜಮೀನು ಗ್ರಾಮದ ಮರಿಯಪ್ಪ ಎಂಬುವರಿಗೆ ಮಂಜೂರಾಗಿತ್ತು. ಈ ಜಮೀನಿನಲ್ಲಿ ಪ್ರಸ್ತುತ ಮರಿಯಪ್ಪ ಬಿನ್ ಮಾರಪ್ಪ ಅವರೇ ಸ್ವಾಧೀನದಲ್ಲಿದ್ದರೂ ಗ್ರಾಮದ ಶೊಣ್ಣೇಗೌಡ ಎಂಬುವರು ಈ ಜಾಗದ ಅನುಭವದಾರರೆಂದು ಸುಳ್ಳು ಹೇಳುತ್ತಾ ಜಮೀನು ಕಬಳಿಸಲು ಸಂಚು ರೂಪಿಸುತ್ತಿದ್ದಾರೆ ಎಂದು ಗ್ರಾಮಸ್ಥರು ದೂರಿದರು. ಈ ಕುರಿತು ನಮ್ಮ ಗಮನಕ್ಕೂ ಬಂದಿದ್ದು, ಅಕ್ರಮವಾಗಿ ಸುಳ್ಳು ದಾಖಲೆ ಮೂಲಕ ಮರಿಯಪ್ಪ ಬಿನ್ ಮಾರಪ್ಪ ಎಂಬುವರ ಜಮೀನು ಕಬಳಿಸಲು ಹೊರಟಿರುವ ಶೊಣ್ಣೇಗೌಡ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಮತ್ತು ಜಮೀನಿಗೆ ಸೂಕ್ತ ದಾಖಲೆಗಳನ್ನು ಮಾಡಿಕೊಡಬೇಕು ಎಂದು ತಹಶೀಲ್ದಾರ್ ಅವರಿಗೆ ತಕರಾರು ಪತ್ರದೊಂದಿಗೆ ಮನವಿ ಸಲ್ಲಿಸಿದ್ದಾರೆ. ಈ ಕುರಿತು ಮಾತನಾಡಿದ ಜಮೀನು ಸ್ವಾಧೀನದಲ್ಲಿರುವ ಮರಿಯಪ್ಪ, ನಾವು 53 ಫಾರಂ ಅರ್ಜಿ ಸಲ್ಲಿಸಿದ್ದು ಅದರಂತೆ LND 21/78/79ರಂತೆ ನಮಗೆ ಮಂಜೂರಾಗಿರುತ್ತದೆ. ಇದಕ್ಕೆ ಸಂಬಂಧಿಸಿದಂತೆ ಮ್ಯೂಟೇಷನ್ ಸಹ ಆಗಿದ್ದು ಎಂದಿಗೂ ನಾವೇ ಸ್ವಾಧೀನದಲ್ಲಿದ್ದೇವೆ. ಈಗ ಏಕಾಏಕಿ ಶೊಣ್ಣೇಗೌಡ ಅವರು ಜಮೀನುದಾರರಾಗಿದ್ದುಕೊಂಡು ನಮ್ಮ ಜಮೀನನ್ನು ಕಬಳಿಸಲು ಬಂದಿದ್ದಾರೆ. ಇದೇ ಜಮೀನನ್ನು ನಂಬಿಕೊಂಡು ಜೀವನ ನಡೆಸುತ್ತಿದ್ದೇವೆ. ಈ ಜಮೀನನ್ನು ಕಳೆದುಕೊಂಡರೆ ನಾವು ಅಕ್ಷರಶಃ ಬೀದಿಗೆ ಬೀಳುತ್ತೇವೆ. ಆದ್ದರಿಂದ ನಮಗೆ ಈ ಜಮೀನನ್ನು ಸೂಕ್ತ ದಾಖಲೆಗಳೊಂದಿಗೆ ನಮಗೆ ಉಳಿಸಿಕೊಡಬೇಕು ಎಂದು ಮನವಿ ಮಾಡಿದರು. ಮನವಿ ಸ್ವೀಕರಿಸಿ ಮಾತನಾಡಿದ ತಹಶೀಲ್ದಾರ್ ಸುದರ್ಶನ್ ಯಾದವ್ ರವರು, ಬೊಮ್ಮೆಕಲ್ಲು ಸರ್ವೆ ನಂಬರ್ 87ರಲ್ಲಿ ಮರಿಯಪ್ಪ ಅವರ ಜಮೀನಿಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ತರಿಸಿಕೊಂಡು ಸ್ಥಳ ಪರಿಶೀಲನೆ ನಡೆಸಿ ಸೂಕ್ತ ನಿರ್ಧಾರ ತೆಗೆದುಕೊಳ್ಳುತ್ತೇವೆ ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಕೃಷ್ಣ, ವೆಂಕಟೇಶ್, ಅಂತ್ಯಪ್ಪ, ಶ್ರೀನಿವಾಸಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಚಿಕ್ಕಬಳ್ಳಾಪುರ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಂತಾಮಣಿ ತಾಲೂಕು, ಅಂಬಾಜಿದುರ್ಗ ಹೋಬಳಿ, ಬೊಮ್ಮೆಕಲ್ಲು ಸರ್ವೆ ನಂಬರ್ 97ರಲ್ಲಿ ಆ ಬಾಬತ್ತು 53ರಲ್ಲಿ ಫಾರಂ ನಂಬರ್ 53ರಲ್ಲಿ ಅರ್ಜಿ ಹಾಕ್ಕೊಂಡಿದ್ದೀವಿ. ಅರ್ಜಿನ ವಜಾ ಮಾಡಿದ್ದಾರೆ ಸೆಕ್ರೆಟರಿ ಮೇಡಮ್ ಅವರು. ಏನಕ್ಕೋಸ್ಕರ ವಜಾ ಮಾಡಿದ್ದಾರೆ, ನಮಗೆ ಇದು ನ್ಯಾಯ ಒದಗಿಸ್ಕೊಡಿ ಸ್ವಾಮಿ ಅಂತೇಳಿ ಬಂದಿದ್ದೀವಿ. ಅರ್ಜಿ 2 ಎಕರೆ ಸ್ವಾಧೀನದಲ್ಲಿ ಇದ್ದೀರಾ ನೀವು? ಸ್ವಾಧೀನದಲ್ಲೇ ಇದ್ದೀವಿ. ಎಷ್ಟು ವರ್ಷದಿಂದ ಇದ್ದೀರಿ? 78ರಿಂದ ಇದ್ದೀವಿ. ಸೊಣ್ಣೇಗೌಡ ಊರು. ಯಾವ ಮಾಜಿ ಬೊಮ್ಮೆಕಲ್ಲ. ಸೊಣ್ಣೇಗೌಡ. ಏನು ಕೇಳಿದ್ರ ಅವ್ರನ್ನೇನಾದ್ರು? ಯಾಕೆ ನಾವೇನು ಕೇಳಕ್ ಹೋಗಿ ಮಾಡ್ಕೊಂಡು ಒಳಗೊಳಗಡೆ ಮಾಡ್ತಾ ಇದ್ದೇವೆ. ನಮ್ಗೆ ಈಗ ಗೊತ್ತಾಯ್ತು, ನಾವೀಗ ತಕರಾರು ಅರ್ಜಿ ಕೊಡಕ್ ಬಂದಿದ್ದೀವಿ. ಕೊಟ್ಟಿದ್ದೀರಾ ಅರ್ಜಿ? ಕೊಟ್ಟಿದ್ದೀವಿ. ಏನು ಹೇಳಿದ್ರು ಸಾಹೇಬ್ರು? ಇದು ಪರಿಶೀಲನೆ ಮಾಡ್ರಿ ಅಂತೇಳಿ ಮೇಡಮ್ಗೆ ತಿಳಿಸ್ರಿ ಅಂತೇಳಿ ಈಗ ಅಲ್ಲಿ ಅಧಿಕಾರಿಗಳಿಗೆ ಹೇಳಿದ್ದಾರೆ. ಅವ್ರೇನು ಸ್ಪಾಟ್ಗೆ ಬರ್ತೀರಂತ? ಸ್ಪಾಟ್ಗೆ ಬರ್ತೀವಿ ಅಂತ ಹೇಳಿದ್ದಾರೆ. ಸ್ಪಾಟ್ಗೆ ಬಂದು ಬರ್ತೀನಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಪರಿಶೀಲನೆ ಮಾಡ್ತೀನಿ ಅಂತ.